ಏನಪ್ಪಾ ಅಂತಂದ್ರೆ ಇದೇ 13ನೇ ತಾರೀಕು ಅಪ್ಪು ಸರ್ ಅವರ ಆಕಾಶ್ ಮೂವಿ ರಿಲೀಸ್ ಆಗ್ತಿದೆ. ಜೈ ಅಪ್ಪು ಸರ್. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ವಿ ಆಲ್ ಲವ್ ಯು ಪವರ್ ಸ್ಟಾರ್. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇಂದ ಶ್ವೇತಾ ಕೊಟ್ರೇಶ್. ಇವತ್ತು ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ? ಯಾವಾಗಲೂ ಜವಳಿ ಕೊಟ್ರೇಶ್ ಅವರು ವಿಡಿಯೋ ಮಾಡ್ತಾ ಇದ್ರು ಅಂತ ನೀವೆಲ್ಲ ಅನ್ಕೋತಿದ್ದೀರಲ್ವಾ? ಯಾಕೆ ಅಂದ್ರೆ ಇವತ್ತು ನಾನು ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದೀನಿ. ಅವ್ರ ಕಂಡ್ರೆ ನಂಗೆ ತುಂಬಾ 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 ಇಷ್ಟ. ನಿಮಗೂ ಆ ವ್ಯಕ್ತಿ ಕಂಡ್ರೆ ತುಂಬಾನೇ ಇಷ್ಟ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಹಾಗಾದ್ರೆ ಆ ವ್ಯಕ್ತಿ ಯಾರು ಅಂತ ನೀವು ತಿಳ್ಕೊಬೇಕಾ? ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಈಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ, ಇವತ್ತು ನಾನು ಯಾವ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಗೊತ್ತಾಯ್ತಾ? ಅವ್ರು ಯಾರು ಅಂತ ತಿಳ್ಕೊಬೇಕಾ? ಬನ್ನಿ, ಹಾಗಾದ್ರೆ ಅವ್ರು ಯಾರು ಅಂತ ತೋರಿಸ್ತೀನಿ. ಅವ್ರು ಯಾರಪ್ಪ ಅಂತಂದ್ರೆ ಅವರೇ ನಿಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್. ನಿಮಗೂ ಇವ್ರ ಕಂಡ್ರೆ ಇಷ್ಟ ತಾನೆ? ನನಗಂತೂ ತುಂಬಾನೇ ತುಂಬಾ 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 ಇಷ್ಟ. ಇವತ್ತು ನಾನು ಇವ್ರ ಬಗ್ಗೆನೆ ಮಾತಾಡ್ತಿರೋದು. ಹೇಗೆ ಹೇಳೋದು? ಈ ದಿನ ಇವರು ನಮ್ಮ ಜೊತೆಗಿಲ್ಲ. ಇವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಎಷ್ಟು 4 ವರ್ಷ ಆಯಿತು. ತುಂಬ ಅಂದರೆ ತುಂಬಾನೇ ಮಿಸ್ ಮಾಡ್ಕೊಳ್ತೀವಿ ನಮ್ಮ ಅಪ್ಪು ಸರ್ ಬಗ್ಗೆ. ಏನಪ್ಪ ಅಂತಂದರೆ ಎಲ್ಲ ಹೀರೋಗಳು ಹೊಸ ಮೂವೀಸ್ ಮಾಡ್ತಾರೆ, ಮೂವೀಸ್ ರಿಲೀಸ್ ಆಗುತ್ತೆ, ಟ್ರೈಲರು ಆಮೇಲೆ ಸಾಂಗ್ಸು ಎಲ್ಲನೂ ರಿಲೀಸ್ ಮಾಡ್ತಾರೆ. ಆ ಹೀರೋ ಫ್ಯಾನ್ಸ್ಗಳೆಲ್ಲ ತುಂಬ ತುಂಬ ಎಂಜಾಯ್ ಮಾಡ್ತಿರ್ತಾರೆ. ಆದರೆ ನಮಗೇನಪ್ಪ ಅಂತಂದರೆ ನಮ್ಮ ಅಪ್ಪು ಸರ್ ನಮ್ಮ ಜೊತೆಗಿಲ್ಲ. ನಮ್ಮ ಅಪ್ಪು ಸರ್ ಫ್ಯಾನ್ಸ್ ಎಲ್ಲ ತುಂಬ ಬೇಜಾರು ಮಾಡ್ಕೊಳ್ತಾರೆ. ಯಾಕೆಂದರೆ ಇನ್ಮೇಲೆ ನಾವು ಅಪ್ಪು ಸರ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡೋಕ್ಕಾಗಲ್ಲ ಅಂತ. ನಾನಂತೂ ತುಂಬಾನೇ ಬೇಜಾರು ಮಾಡ್ಕೊಳ್ತೀನಿ. ಏನಪ್ಪ ಅಂತಂದರೆ ಅಪ್ಪು ಸರ್ ಇಲ್ದೇ ಇದ್ದಾಗಿಂದ ನನಗೆ ಮೂವಿ ನೋಡೋಕೆ ಇಂಟ್ರೆಸ್ಟೇ ಹೊರಟೋಗ್ಬಿಟ್ಟಿದೆ. ಈ ಸರಿ ಮೂವಿ ನೋಡೋದೇ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಅಷ್ಟೊಂದು ಬೇಜಾರಾಗಿದೆ. ಆದರೆ ಇವಾಗ ನಾವು ಬೇಜಾರು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಯಾಕೆ ಅಂದರೆ ನಾವೆಲ್ಲ ಅಪ್ಪು ಫ್ಯಾನ್ಸು ಕೂಡ ಅಪ್ಪು ಅವ್ರ ಸಿನಿಮಾನ ಬಿಗ್ ಸ್ಕ್ರೀನಲ್ಲಿ ನೋಡ್ಬೋದು. ಹೇಗೆ ಅಂತೀರಾ? ಅದು ನಿಮಗೆಲ್ರಿಗೂ ಗೊತ್ತಿದೆ. ಏನು ಅಂದರೆ ಅಪ್ಪು ಸರ್ ಬರ್ಡೇ ಇದೆ. ಇದೇ ಮಾರ್ಚ್ 17ನೇ ತಾರೀಕು ನಮ್ಮ ಅಪ್ಪು ಸರ್ ಅವರ 51ನೇ ಬರ್ಡೇ ಇದೆ, ಹುಟ್ಟುಹಬ್ಬ ಇದೆ. ನಮ್ಮ ಅಪ್ಪು ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮೆಲ್ಲ ಅಪ್ಪು ಫ್ಯಾನ್ಸಿಗೋಸ್ಕರ ಮೂವೀಸ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಫಸ್ಟು ಮೂವಿ ರಿಲೀಸ್ ಮಾಡಿದ್ದು ಜಾಕಿ ಮೂವಿ. ಅದು ಅಂತೂ ಬಿಡಿ ಸೂಪರ್ ಹಿಟ್ಟು. ಅದರಲ್ಲಿ ನಮ್ಮ ಅಪ್ಪು ಸರ್ ಅಂತ ಡಿಫ್ರೆಂಟಾಗೇ ಇದ್ದಾರೆ. ಆ ಮೂವಿನ ರಿಲೀಸ್ ಮಾಡಿದ್ರು ಫಸ್ಟು. ನೆಕ್ಸ್ಟು ಅಂದರೆ ಲಾಸ್ಟ್ ಇಯರು ನಮ್ಮ ಅಪ್ಪು ಸರ್ ಅವರು ಪರಿಪೂರ್ಣ ನಾಯಕನಾಗಿ ನಟಿಸಿದಂತಹ ಮೊದಲ ಚಿತ್ರ ಅಪ್ಪು. ಆ ಮೂವಿನೂ ಕೂಡ ಲಾಸ್ಟ್ ಇಯರು ರಿಲೀಸ್ ಮಾಡಿದ್ರು. ನಮ್ಮ ಫ್ಯಾಮಿಲಿ ಸಮೇತ ನಾವು ತುಮಕೂರಲ್ಲಿ ಗಾಯತ್ರಿ ಥಿಯೇಟರಿಗೆ ಹೋಗ್ಬಿಟ್ಟು ಅಪ್ಪು ಮೂವಿನ ನೋಡಿದ್ವಿ. ಅದರಲ್ಲೂ ನನ್ನ ಮಗಳು ಫಸ್ಟು ಅಪ್ಪು ಮೂವಿ ರಿಲೀಸ್ ಆದಾಗ ನನ್ನ ಮಗಳಿನ ಹುಟ್ಟಿರ್ಲಿಲ್ಲ. ಅದಕ್ಕೋಸ್ಕರ ಅವಳನ್ನೂ ಕೂಡ ನಾವು ಥಿಯೇಟ್ರಿಗೆ ಕರ್ಕೊಂಡೋಗಿ ಅಪ್ಪು ಮೂವಿನ ತೋರಿಸಿದ್ವಿ. ಅವಳು ಕೂಡ ತುಂಬ ದೊಡ್ಡ ಬಿಗ್ ಫ್ಯಾನ್. ಅವಳು ಕೂಡ ಏನು ಮಾಡಿದ್ಲು, ಈ ಮೂವಿನ ಎಂಜಾಯ್ ಮಾಡಿದ್ಲು. ಅವಳು ಹುಟ್ಟಿದ ಮೇಲೆ ಫಸ್ಟಿಗೆ ಅವಳು ಥಿಯೇಟ್ರಲ್ಲಿ ನೋಡಿರೋ ಮೂವಿ ಯಾವ್ದು ಗೊತ್ತಾ? ಅದು ನಮ್ಮ ಅಪ್ಪು ಸರ್ದೇ, ಯಾರೇ ಕೂಗಾಡಲಿ ಮೂವಿನ ನಾವು ದಾವಣಗೆರೆಯಲ್ಲಿ ಅಶೋಕ ಥಿಯೇಟ್ರಲ್ಲಿ ನೋಡಿದ್ವಿ. ಏನು ಗೊತ್ತಾ, ನನಗೆ ಅಪ್ಪು ಸರ್ನ ಡೈರೆಕ್ಟ್ ನೋಡಬೇಕು ಅಂತ ತುಂಬ ಇಷ್ಟ ಇತ್ತು. ಏನು ಮಾಡೋದು, ಹೇಗೆ ಮೀಟ್ ಮಾಡೋದು ಅಂತ ಗೊತ್ತಿರಲಿಲ್ಲ. ಆವಾಗ ಒಂದಿನ ಒಂದು ವಿಷಯ ಗೊತ್ತಾಯ್ತು. ಏನಪ್ಪ ಅಂತಂದರೆ ಅಪ್ಪು ಸರ್ ಅವರು ತುಮಕೂರಿಗೆ ಬರ್ತಿದ್ದಾರೆ ಅಂತ. ಅದು ಸಿದ್ಧಗಂಗಾ ಮಠಕ್ಕೆ. ಅದನ್ನ ಕೇಳಿದ ಮೇಲಂತೂ ನಾನಂತೂ ನಮ್ಮ ಹಸ್ಬೆಂಡ್ಗೆ ಬಿಡಲಿಲ್ಲ, ಫೋರ್ಸ್ ಮಾಡಿ ಕರ್ಕೊಂಡು ಹೋದೆ. ಯಾಕೆ ಬಂದಿದ್ರು ಅಂತ ಗೊತ್ತಾ? ಅವತ್ತು ದೊಡ್ಡ ಮನೆ ಹುಡುಗ ಅದು ಆಡಿಯೋ ರಿಲೀಸಿಗೆ ಬಂದಿದ್ರು ಅಪ್ಪು ಸರ್ ಅವರು. ಅಂದರೆ ಎಷ್ಟು ಅವ್ರು ಸ್ಟೇಜ್ ಮೇಲೆ ಇದ್ರು, ನಾವು ಇಷ್ಟು ತುಂಬ ದೂರದಾಗಿದ್ವಿ. ತುಂಬ ದೂರದಲ್ಲಿ ನೋಡ್ದಂಗೆ ಅನಿಸ್ತು. ಸ್ವಲ್ಪ ಬೇಜಾರಾಯಿತು. ಇಲ್ಲಿವರೆಗೂ ಬಂದ್ಬಿಟ್ಟು ಅವ್ರು ಮೀಟ್ ಮಾಡೋಕ್ಕಾಗಲಿಲ್ಲ, ಇಷ್ಟು ದೂರದಿಂದ ನೋಡ್ತಾ ಇದ್ದೀನಿ ಅಂತ. ಪರವಾಗಿಲ್ಲ, ಆದರೂ ಖುಷಿ ಆಯಿತು. ಫಸ್ಟ್ ಟೈಮ್ ನಾವು ಅಪ್ಪು ಸರ್ನ ಡೈರೆಕ್ಟಾಗಿ ನೋಡ್ತಿದ್ದೀನಿ ಅಂತ. ಓಕೆ, ಅದೆಲ್ಲ ಆದಮೇಲೆ ಮತ್ತೆ ತುಮಕೂರಿಗೆ ಬಂದಿದ್ರು. ಅದು ಯಾವಾಗ ಗೊತ್ತಾ? ನಟ ಸಾರ್ವಭೌಮ ಮೂವಿದು 50 ದಿನ ಕಂಪ್ಲೀಟ್ ಆಗಿತ್ತು. ಆವಾಗ ಅಪ್ಪು ಸರ್ ಮತ್ತೆ ಪವನ್ ಒಡೆಯರ್ ಸರ್ ಅವರು ಪ್ರಶಾಂತ್ ಥಿಯೇಟ್ರಿಗೆ ಬಂದಿದ್ರು. ಅವಾಗಂತೂ ಫುಲ್ ಹತ್ತಿರದಿಂದನೇ ನೋಡಿದ್ದೆ. ಅವಾಗಂತೂ ಕುಣಿದಾಡ್ಬಿಡ್ಬೇಕು ಅನ್ನೋಷ್ಟು ಖುಷಿ ಆಗ್ಬಿಟ್ಟಿತ್ತು. ಅಲ್ಲಿ ಇಷ್ಟೇ ಸ್ವಲ್ಪ ಡಿಸ್ಟೆನ್ಸಲ್ಲಿ ಅಷ್ಟೇ ಅಪ್ಪು ಸರ್ ಮಾತಾಡಿದ್ರು. ಬಟ್ ಅವ್ರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ, ಮಾತಾಡ್ಸೋಕ್ಕಾಗಲಿಲ್ಲ. ಯಾಕೆಂದರೆ ತುಂಬ ಜನ ಸೇರಿಬಿಟ್ಟಿದ್ರು, ರೋಡ್ ಎಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು. ಆದರೂ ಪರವಾಗಿಲ್ಲ, 2 ಸರಿ ನಾನು ಅಪ್ಪು ಸರ್ನ ಹತ್ರದಿಂದ ನೋಡಿದ್ದೀನಿ ಅಂತ ಅಯ್ಯೋ ಅದು ಹೇಳಕ್ಕೆ ಆಗಲ್ಲ, ಅಷ್ಟು ಖುಷಿ ಆಗ್ಬಿಟ್ಟಿತ್ತು. ಏನು ಒಂದು ಬೇಜಾರು ಅಂದರೆ ನಾನು ಅವ್ರನ್ನ
ಮೀಟ್ ಮಾಡೋಕ್ಕಾಗಲಿಲ್ಲ. ಅವ್ರ ಜೊತೆ ಒಂದು ಫೋಟೋ ತಗೋಬೇಕು, ಒಂದು ಸೆಲ್ಫಿ ತಗೋಬೇಕು ಅಂತ ಎಲ್ಲ ಎಷ್ಟೊಂದು ಅಷ್ಟು ಆಸೆ ಇತ್ತು. ಬಟ್ ಅದ್ಯಾವುದೂ ಆಗಲಿಲ್ಲ. ಅದಕ್ಕೆ ಬೇಜಾರಾಗ್ತಿದೆ. ಅಯ್ಯೋ ನೋಡಿ, ನಾನು ಏನು ವಿಷಯ ಹೇಳಬೇಕು ಅದನ್ನ ಬಿಟ್ಟು ಏನನ್ನ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಅಪ್ಪು ಸರ್ ಬಗ್ಗೆ ಮಾತಾಡ್ತಿದ್ದೀನಲ್ಲ, ಖುಷಿ ಆಗ್ತಾ ಇದೆ. ಏನಪ್ಪ ಅಂತಂದ್ರೆ, ಇದೇ 13ನೇ ತಾರೀಕು ಅಪ್ಪು ಸರ್ ಅವರ ಆಕಾಶ್ ಮೂವಿ ರಿಲೀಸ್ ಆಗ್ತಿದೆ. ನಾನಂತೂ ಫಸ್ಟ್ ಶೋಗೆ ಹೋಗಿ ಥಿಯೇಟರ್ ಮುಂದೆ ಕುತ್ಕೊಂಡ್ಬಿಡ್ತೀನಿ. ಯಾಕೆಂದ್ರೆ ಅಷ್ಟೊಂದು ಖುಷಿ ಆಗ್ತಿದೆ. ಈಗ ಬಿಟ್ರೆ ನಾವು ನೆಕ್ಸ್ಟ್ ಇಯರೇ ಅಪ್ಪು ಸರ್ ಮೂವಿನ ಬಿಗ್ ಸ್ಕ್ರೀನ್ ಮೇಲೆ ನೋಡೋಕ್ಕಾಗೋದು. ಅದಕ್ಕೆ ನಾನಂತೂ ಮಿಸ್ ಮಾಡಲ್ಲಪ್ಪ. ಆಕಾಶ್ ಮೂವಿನ ನೋಡ್ತೀನಿ. ನಮ್ಮ ಹಸ್ಬೆಂಡ್ನು ನನ್ನ ಮಗಳನ್ನ ಹೇಳ್ಕೊಂಡು ಹೋಗ್ತೀನಿ, ನೋಡ್ತೀನಿ. ನೀವು ಎಲ್ಲರೂ ನಮ್ಮ ಅಪ್ಪು ಸರ್ ಆಕಾಶ್ ಮೂವಿನ ನೋಡ್ತೀರಲ್ವಾ? ನೋಡ್ತೀರಾ, ಪಕ್ಕ ನೋಡ್ತೀರಾ ಅಂತ ನನಗೆ ಗೊತ್ತು. ಯಾರು ಮಿಸ್ ಮಾಡ್ಕೋಬೇಡಿ. ಅಯ್ಯೋ, ನಾನೇನು ಹೇಳೋದೇ ಬೇಡ, ನೀವು ಮಿಸ್ ಮಾಡ್ಕೊಳ್ಳಿ ಅಂತ. ಯಾಕೆಂದ್ರೆ ನೀವೆಲ್ಲ ನೋಡ್ತೀರಾ. ಆಕಾಶ್ ಮೂವಿ ಮತ್ತೆ ರಿಲೀಸ್ ಆಗ್ತಿರೋದು ನಮ್ಮೆಲ್ಲ ಅಪ್ಪು ಫ್ಯಾನ್ಸ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಎಲ್ಲ ಏನೋ ಒಂದು ಹಬ್ಬದ ತರ ನಾವು ಆಚರಣೆ ಮಾಡ್ತೀವಿ ಆಕಾಶ್ ಮೂವಿ ರಿಲೀಸ್ ಆಗ್ತಿರೋದಕ್ಕೆ. ನೀವು ಎಲ್ಲ ಮಿಸ್ ಮಾಡ್ದೇನೆ ನಮ್ಮ ಅಪ್ಪು ಸರ್ ಆಕಾಶ್ ಮೂವಿನ ನೋಡಿ ಹಾಗೆ ಎಂಜಾಯ್ ಮಾಡಿ. ಯಾರೆಲ್ಲ ಅಪ್ಪು ಫ್ಯಾನ್ಸ್ ಇದ್ದೀರಾ, ಹಾಗೆ ಯಾರೆಲ್ಲ ನಮ್ಮ ಆಕಾಶ್ ಮೂವಿನ ಥಿಯೇಟ್ರಲ್ಲಿ ಹೋಗಿ ನೋಡ್ತಿದ್ದೀರಾ, ಅವರೆಲ್ಲ ಈಗಲೇ ಹೋಗಿ ಕಮೆಂಟ್ ಮಾಡಿ. ಹಾಗೇನೆ ಅಪ್ಪು ಸರ್ ಅವ್ರದ್ದು ಯಾವ ಮೂವಿ ಇಷ್ಟ, ಯಾವ ಸಾಂಗ್ ಇಷ್ಟ, ನೀವು ಯಾವ ಮೂವಿನ ತುಂಬಾ ಸಲ ನೋಡಿದಿರಾ ಅದನ್ನು ಕೂಡ ಕಮೆಂಟ್ ಮಾಡಿ. ಜೈ ಅಪ್ಪು ಸರ್. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ವಿ ಆಲ್ ಲವ್ ಯು ಪವರ್ ಸ್ಟಾರ್. ಧನ್ಯವಾದಗಳು.